ಆತ್ಮೀಯ ಪಾಲಕರೇ, ನಾನು ನಿಮ್ಮ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸ್ತಾನೆ ಬರ್ತಾ ಇದೆ. ಈ ವರ್ಷವೂ ಕೂಡ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ. ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯ ಒಟ್ಟು ಮೊತ್ತ ರೂಪಾಯಿ 25 ಲಕ್ಷದವರೆಗೆ ಶಿಷ್ಯ ವೇತನ ಗೆಲ್ಲುವ ಸುವರ್ಣ ಅವಕಾಶ ಕೊಡ್ತಾ ಇದ್ದೀವಿ. 3ನೇ ತರಗತಿ ಪಾಸಾಗಿ 4ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, 4ನೇ ತರಗತಿ ಪಾಸಾಗಿ 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್, ICS ಸಿಲೆಬಸ್ ಓದುವಂಥ ಮಕ್ಕಳು ಕೂಡ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗಳಲ್ಲಿ ಯಾವ ಟೈಪದ ಮಾದರಿಯ ಪ್ರಶ್ನೆಗಳು ಬರಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಇವತ್ತು ನಾನು ನಿಮಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ. ಹಾಗಾದರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ 2025 ಇದೇ ತಿಂಗಳ ಮಾರ್ಚ್ 23ನೇ ತಾರೀಕು ರವಿವಾರದಂದು ಈ ಪರೀಕ್ಷೆ ನಡೀತಾ ಇದೆ. ಸಮಯ ಬೆಳಗ್ಗೆ 10:30 ದಯವಿಟ್ಟು ಪಾಲಕರು ಮತ್ತು ತರಬೇತಿದಾರರು ಮತ್ತು ಶಿಕ್ಷಕರು ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಪ್ರತಿ ಜಿಲ್ಲೆಯ ಮಕ್ಕಳು ಈ ಒಂದು ಪರೀಕ್ಷೆಗೆ ಹಾಜರಾಗಲು ಅವಕಾಶ ಇದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ, ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಗಿದ್ದರೆ ಒಟ್ಟು 50 ಪ್ರಶ್ನೆಯ ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಟ್ಟು ಅಂಕಗಳು 50 ಅಂಕಗಳದ ಒಂದು ಪ್ರಶ್ನೆ ಪತ್ರಿಕೆಗಳು ಇರ್ತವೆ. ಹಾಗಾದರೆ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಕನ್ನಡ ಮಾಧ್ಯಮದಲ್ಲಿ ಎಕ್ಸಾಮನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ 20 ಪ್ರಶ್ನೆಗಳು 20 ಅಂಕಗಳು ನಿಗದಿಪಡಿಸಲಾಗಿದೆ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ 20 ಪ್ರಶ್ನೆಗಳು 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ 10 ಪ್ರಶ್ನೆಗಳು 10 ಅಂಕವನ್ನು ನಿಗದಿಪಡಿಸಲಾಗಿದೆ. ಒಟ್ಟು ಪ್ರಶ್ನೆಗಳು 50 ಪ್ರಶ್ನೆಗಳು, ಒಟ್ಟು ಅಂಕಗಳು 50. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಿರುವಂಥ ವಿಷಯ ಇರುವುದಿಲ್ಲ. ಕೇವಲ ಕನ್ನಡ, ಗಣಿತ, ಮಾನಸಿಕ ಸಾಮರ್ಥ್ಯ, ಸಾಮಾನ್ಯ ಜ್ಞಾನದ ಈ ಅಧ್ಯಾಯಗಳ ಮೇಲೆ ನಿಮಗೆ 50 ಪ್ರಶ್ನೆಗಳು ಕೊಟ್ಟಿರ್ತೇವೆ. 50 ಅಂಕವನ್ನು ನಿಗದಿಪಡಿಸಲಾಗಿರ್ತದೆ. ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿದ್ರೆ ನಾವು ಈ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಪರೀಕ್ಷೆಯನ್ನು ಬರಿತಾ ಇದ್ದರೆ ನಿಮಗೆ ಇಂಗ್ಲೀಷ್ದಲ್ಲಿ 20 ಪ್ರಶ್ನೆಗಳಿರ್ತವೆ, 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಗಣಿತದಲ್ಲಿ 20 ಪ್ರಶ್ನೆಗಳಿರ್ತವೆ, 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಒಟ್ಟು 10 ಪ್ರಶ್ನೆಗಳನ್ನು ಕೊಡಲಾಗುವುದು. ಒಟ್ಟು ಪ್ರಶ್ನೆಗಳು 50, ಒಟ್ಟು ಅಂಕಗಳು 50. ಗಣಿತ, ಮಾನಸಿಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನ ಈ ಒಂದು ಪ್ರಶ್ನೆಗಳು ದ್ವಿಭಾಷೆಗಳಲ್ಲಿ ನಿಮಗೆ ಕೊಡಲಾಗಿದೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಸೇಮ್ ಇರ್ತವೆ. ಲ್ಯಾಂಗ್ವೇಜ್ನಲ್ಲಿ ಬಂದಾಗ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ 20 ಪ್ರಶ್ನೆಗಳು ಬೇರೆ ಇರ್ತವೆ, ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ನಲ್ಲಿ 20 ಪ್ರಶ್ನೆ ಇರ್ತವೆ. ಯಾವುದೇ ಪ್ರಶ್ನೆಗಳಿಗೆ ನೆಗೆಟಿವ್ ಅಂಕಗಳು ಇರುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಹಾಗಾದರೆ ಈ ಅಧ್ಯಾಯಗಳ ಮೇಲೆ ಯಾವ ಟೈಪ್ ಕ್ವಶನ್ ಬರ್ತಾ ಇದ್ದಾವೆ ಅನ್ನೋದನ್ನು ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಮಾದರಿಯನ್ನು ತೋರಿಸ್ತಾ ಹೋಗ್ತೀನಿ. ಆ ಪ್ರಶ್ನೆಗಳಿಗೆ ಯಾವ ರೀತಿ ನೀವು OMR ಹಾಳೆಗಳಲ್ಲಿ ಸೇಡ್ ಮಾಡೋದನ್ನು ನೀವು ತಿಳ್ಕೋಬೇಕನ್ನೋದನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ವಿಭಾಗದಲ್ಲಿ ಬಂದಾಗ ಮೊದಲನೇ ಪ್ರಶ್ನೆ, ಅಕ್ಷರಸ್ಥ ಈ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ.
ಅಕ್ಷರಸ್ಥ ಈ ಪದದ ಸಮಾನಾರ್ಥಕ ಪದ ಒಂದನೇ ಆಯ್ಕೆ ಮೂಕ, ಎರಡನೇ ಆಯ್ಕೆ ಜ್ಞಾನಿ, ಮೂರನೇ ಆಯ್ಕೆ ಸುಸಂಸ್ಕೃತ, ನಾಲ್ಕನೇ ಆಯ್ಕೆ ನಾಗರಿಕ. ಹಾಗಾದರೆ ಈ ಸಮಾನಾರ್ಥಕ ಪದ ಎದುರದು ಅಕ್ಷರಸ್ಥ ಇದರ ಪದದ ಸಮಾನಾರ್ಥಕ ಪದ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ನಿಮ್ಗೆ ಸರಿ ಅನ್ನಿಸ್ತಾ ಇದೆ? ಸರ್ ನಮ್ಗೆ ಎರಡನೇ ಆಯ್ಕೆ ಸರಿ ಅನ್ನಿಸ್ತಾ ಇದೆ. ಅಂದರೆ ನೀವು OMR ಹಾಳೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ವಿಭಾಗದಲ್ಲಿ ಹೋಗಿ ಮೊದಲನೇ ಪ್ರಶ್ನೆಗೆ ಪ್ರಶ್ನೆ ಸಂಖ್ಯೆ ಮೊದಲದಲ್ಲಿ ಈ ಬಿ ಅಂತ ಆಯ್ಕೆ ಕೊಟ್ಟಿದ್ದಾರಲ್ಲ, ಈ 2 ಅಂತ ಆಯ್ಕೆ ಕೊಟ್ಟಿದ್ದಾರಲ್ಲ, ಈ ಆಯ್ಕೆಗೆ ಈ ಥರ ನೀವು ಕಲರನ್ನು ಶೇಡ್ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಶೇಡ್ ಮಾಡಿದರೆ ಮಾತ್ರ ನಿಮಗೆ ಅಂಕಗಳು ಸ್ಕ್ಯಾನ್ದಲ್ಲಿ ಈಸಿ ಆಗಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ ಸಂಖ್ಯೆ 1 ಒಂದನೇ ಪ್ರಶ್ನೆ ಎರಡನೇ ಆಯ್ಕೆ ಉತ್ತರ ಆಗ್ತಾ ಇದೆ ಅಂದರೆ ಪ್ರಶ್ನೆ ಸಂಖ್ಯೆ 1 ಎರಡನೇ ಆಯ್ಕೆ ನೀವು ಕಲರ್ ಶೇಡ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2 ಕನ್ನಡ ವಿಭಾಗದಲ್ಲಿ ಮಡಿಕೆ ವಸ್ತುಗಳನ್ನು ಮಾಡುವವನಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ. ಕಂಬಾರ ಅಂತ ಕರಿತಾನ, ಎರಡನೇ ಆಯ್ಕೆ ಬಡಿಗ, ಮೂರನೇ ಆಯ್ಕೆ ಚೆಮ್ಮಾರ, ನಾಲ್ಕನೇ ಆಯ್ಕೆ ಕುಂಬಾರ. ಮಡಿಕೆ ವಸ್ತುಗಳನ್ನು ಈ ಗಡಿಗೆ ಮಡಿಕೆ ಇವುಗಳನ್ನು ಮಾಡುವವರಿಗೆ ಏನಂತ ಕರಿತಾರೆ ಅಂದರೆ ನಾವು ಕುಂಬಾರರು ಅಂತ ಕರಿತೇವೆ. ಅಂದರೆ ನಾಲ್ಕನೇ ಆಯ್ಕೆ ಸರಿಯಾಗೋದಾದರೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ನಾಲ್ಕನೇ ಆಯ್ಕೆಗೆ ಹೋಗಿ ನೀವು ಕಲರ್ ಶೇಡ್ ಮಾಡಬೇಕು. ಹಂಗೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ನಾಲ್ಕನೇ ಆಯ್ಕೆ ಇದೆಯಲ್ಲ ಡಿ ಅನ್ನೋದಕ್ಕೆ ನಾನು ಈ ಥರ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ಏನು ಮಾಡ್ತಾರೆ, ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಟ್ಟು 20 ಪ್ರಶ್ನೆಗಳನ್ನು ಕೊಡ್ತೀವಿ. ನೀವು ಈ 20 ಪ್ರಶ್ನೆಗಳನ್ನು ಈ ಥರ ನೀವು OMR ಹಾಳೆಗಳಲ್ಲಿ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಕು. ಒಂದಕ್ಕಿಂತ ಹೆಚ್ಚು ಕಲರ್ ಶೇಡ್ ಮಾಡಿದರೆ ನಿಮಗೆ ಅಂಕಗಳು ಸಿಗುವುದಿಲ್ಲ. ಆದ್ದರಿಂದ ಪ್ರತಿ ಪ್ರಶ್ನೆಗಳನ್ನು ಲಕ್ಷ್ಯ ಕೊಟ್ಟು ಓದಿಕೊಂಡು ಪ್ರತಿ ಪ್ರಶ್ನೆಯ OMR ಹಾಳೆಗಳಲ್ಲಿ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದೇ ಥರ ನಿಮಗೆ ನೆಕ್ಸ್ಟ್ ಬರ್ತಾ ಇದೆ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಬಂದಾಗ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತದಲ್ಲಿ ನಿಮಗೆ ಪ್ರಶ್ನೆ ಸಂಖ್ಯೆ 1 ಇದೆ. 8086ರ ಸಂಖ್ಯಾರೂಪವು ಡ್ಯಾಶ್ ಆಗಿದೆ. ದ ನ್ಯೂಮರಲ್ ಫಾರ್ಮ್ ಆಫ್ 8076 ಈಸ್ ಅಂತ ಕೇಳ್ತಿದ್ದಾನೆ. ಈ ಥರ ನಿಮಗೆ ಅಕ್ಷರದಲ್ಲಿ ಕೊಟ್ಟಿದ್ದಾರೆ. ಈ ಅಕ್ಷರದಲ್ಲಿ ಕೊಟ್ಟಿದ್ದನ್ನು ಅಂಕಿಯಲ್ಲಿ ಹೇಳ್ರಿ ಅಂತ ಹೇಳ್ತಾ ಇದ್ದಾನೆ. 8076 8076 ಬಿಡಿ 10 100 1000 8076 8076 76ರ 8076 ಈ ಒಂದು ಆಯ್ಕೆ ಕೊಡ್ತಾ ಇದ್ದಾನೆ. ಒಂದನೇ ಆಯ್ಕೆ ಸರಿಯಾಗುತ್ತೋ, ಎರಡನೇ ಆಯ್ಕೆ ಸರಿಯಾಗುತ್ತೋ, ಮೂರನೇ ಆಯ್ಕೆ ಸರಿಯಾಗುತ್ತೋ, ನಾಲ್ಕನೇ ಆಯ್ಕೆ ಸರಿಯಾಗ್ತಾ ಇದೆ ಅಂದಾಗ ನಮಗೆ ಸರಿಯಾದ ಆಯ್ಕೆ ಎರಡನೇದು ರೇಟ್ ಆಗುತ್ತೆ. ಈಗ ಪ್ರಶ್ನೆ ಸಂಖ್ಯೆ ಗಣಿತದಲ್ಲಿ 1ನೇ ಪ್ರಶ್ನೆಗೆ 2ನೇ ಆಯ್ಕೆ ಸರಿಯಾಗ್ತಾ ಇದೆ ಅಂದರೆ ಪ್ರಶ್ನೆ ಸಂಖ್ಯೆ 1ರಲ್ಲಿ 2ನೇ ಆಯ್ಕೆಗೆ ನೀವು ಈ ಥರ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಗಣಿತ ವಿಷಯದಲ್ಲಿ 2ನೇ ಪ್ರಶ್ನೆ ಬರ್ತಾ ಇದ್ದೀನಿ. 500ಕ್ಕಿಂತ 1 ಕಡಿಮೆ ಇರುವ ಸಂಖ್ಯೆ ಯಾವುದು? ವಿಚ್ ನಂಬರ್ ಈಸ್ 1 ಲೆಸ್ ದ್ಯಾನ್ 500? ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ, ಸರಿಯಾಗಿ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ. ಪ್ರಶ್ನೆ ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕಂತ ನೀವು ಅರ್ಥ ಮಾಡಿಕೊಂಡು ಪ್ರತಿ ಪ್ರಶ್ನೆಗಳನ್ನು ನೀವು ಕಚ್ಚಾ ಕೆಲಸಕ್ಕಾಗಿ ಅಂತ ಕೊಟ್ಟಿರುವಂಥ ಹಾಳೆಗಳಲ್ಲಿ ಬಿಡಿಸಿ ನೀವು ಉತ್ತರವನ್ನು ತುಂಬುತ್ತಾ ಹೋದರೆ ನೀವು ಔಟ್ ಆಫ್ ಅಂಕವನ್ನು ಪಡ್ಕೋಬೋದು. 500ಕ್ಕಿಂತ 1 ಕಡಿಮೆ ಇರುವ ಸಂಖ್ಯೆ ಅಂತ ಕೇಳ್ತಾನೆ. ಈ 500 ಅನ್ನುವಂಥ ಸಂಖ್ಯೆಗೆ -1 ಕಳೆದು ಬಿಡಿ. 0ದಲ್ಲಿ 1 ಹೋಗೋದಿಲ್ಲ, ಅದಕ್ಕೆ ನಾವು ಕ್ಯಾರಿ ತೊಗೊತೇವೆ. ಪಕ್ಕದ ಮೇಲೆ ಕ್ಯಾರಿ ತೊಗೊಂಡ್ರೆ 10 ಆಯಿತು. 10ರಲ್ಲಿ 1 ಹೋದರೆ 9. ಮತ್ತೆ 0ದಲ್ಲಿ 1 ಹೋಗಲ್ಲ, ಕ್ಯಾರಿ ತೊಗೋತೀವಿ, 10 ಆಯಿತು. 10ರಲ್ಲಿ 1 ಹೋದರೆ 9, 5ರಲ್ಲಿ 1 ಹೋದರೆ 4. 500ಕ್ಕಿಂತ 1 ಕಡಿಮೆ ಇರುವ ಸಂಖ್ಯೆ ಯಾವುದಂದರೆ ಅದು 499. ಅಂದರೆ ಆಯ್ಕೆ ಸಂಖ್ಯೆಯಲ್ಲಿ 3 ಸರಿಯಾಗ್ತಾ ಇದೆ ಅಂತ ಗೊತ್ತು. ಗಣಿತದ ವಿಷಯದಲ್ಲಿ ಬರ್ತಾ ಇರುವಂಥ 2ನೇ ಪ್ರಶ್ನೆಯ ಉತ್ತರ 3ನೇ ಆಯ್ಕೆ ಆಗ್ತಾ ಇದೆ ಅಂದರೆ 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ 3ನೇ ಆಯ್ಕೆ ನೀವು ಈ ಥರ ಕಲರನ್ನು ಶೇಡ್ ಮಾಡ್ತಾ ಹೋಗಬೇಕು.
ಈ ಥರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಟ್ಟು 20 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಒಟ್ಟು 20 ಅಂಕಗಳು ನಿಗದಿಪಡಿಸಲಾಗಿದೆ. ಈ ಒಂದು OMR ಹಾಳೆಗಳಲ್ಲಿ ನೀವು ಬಾಲ್ ಪಾಯಿಂಟ್ ಪೆನ್ ಆಗಿರುವಂಥ ರೆಡ್ ಆರ್ ಬ್ಲೂ ಪೆನ್ಗಳಿಂದ ಮಾತ್ರ ನೀವು ತುಂಬಬೇಕು. ಈ ಥರ ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ 20 ಪ್ರಶ್ನೆಗಳು ಕೊಡ್ತೇವೆ. ನಿಮಗೆ 20 OMR ಹಾಳೆಗಳಲ್ಲಿ ನಿಮ್ಮ ಪ್ರಶ್ನೆಗಳು ಸಂಬಂಧಪಟ್ಟಿರ್ತವೆ. ಅವನ್ನೆಲ್ಲವನ್ನು ಸರಿ ಸೇಡ್ ಮಾಡಿರಿ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಮಾದರಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಕೆಂಪು ಕೋಟೆ ಇರುವ ಸ್ಥಳ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕೆಂಪು ಕೋಟೆ ಇರುವ ಸ್ಥಳ ದೆಹಲಿಯಲ್ಲಿದೆಯಾ, ಮುಂಬೈದಲ್ಲಿದೆಯಾ, ಚೆನ್ನೈನಲ್ಲಿದೆಯಾ, ಬೆಂಗಳೂರಿನಲ್ಲಿದೆಯಾ? ಈ ಕೆಂಪು ಕೋಟೆ ಇರುವ ಸ್ಥಳ ನಿಮಗೆ ದೆಹಲಿ ಅಂತ ಉತ್ತರ ಅನಿಸುತ್ತೆ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಮೊದಲನೆಯ ಪ್ರಶ್ನೆಯ ಉತ್ತರ ಒಂದೇ ಆಯ್ಕೆ ಸರಿಯಾಗ್ತಾ ಇದೆ. ಅಂದರೆ ನೀವು ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ OMR ಹಾಳೆಗಳಲ್ಲಿ 1ನೇ ಪ್ರಶ್ನೆಗೆ ನೀವು 1ನೆಯ ಆಯ್ಕೆಗೆ ನೀವು ಕಲರ್ ಶೇಡ್ ಮಾಡೋದನ್ನು ಮರಿಬಾರ್ದು. ಪ್ರಶ್ನೆ ಸಂಖ್ಯೆ 2, ಹಾಕಿ ತಂಡದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ಒಟ್ಟು 2 ಆಟಗಳಿದ್ದಾವೆ, 2 ತಂಡಗಳಿರ್ತವೆ. ಇದು ಕೂಡ ಹೊರಾಂಗಣ ಆಟ. ಒಂದು ತಂಡದಲ್ಲಿ ಇರುವಂತಹ ಹಾಕಿ ಆಟಗಾರರ ಸಂಖ್ಯೆ ಅಂತ ಕೇಳಿದರೆ ನಿಮಗೆ 12 ಅನಿಸ್ತಾ ಇದೆ. ಹಾಗಾದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥಲ್ಲಿ 2ನೇ ಪ್ರಶ್ನೆ ಉತ್ತರ 2ನೇದಾಗ್ತಾ ಇದೆ. ಅಂದರೆ ಇಲ್ಲಿ 2ನೇ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ 2ನೇ ಆಯ್ಕೆ ಬಿ ಆಯ್ಕೆ ನೀವು ಕಲರನ್ನು ಶೇಡ್ ಮಾಡೋದನ್ನು ಮರಿಬೇಡಿ. ಈ ಥರ ನಿಮಗೆ ಸಾಮಾನ್ಯ ಜ್ಞಾನ ಮತ್ತು ಮೆಂಟಲ್ ಎಬಿಲಿಟಿಗಳ ಮೇಲೆ ಒಟ್ಟು 10 ಪ್ರಶ್ನೆಗಳನ್ನು ಕೊಡಲಾಗುವುದು. ಪ್ರತಿ ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ಒಟ್ಟು ಪ್ರಶ್ನೆಗಳು 50, ಒಟ್ಟು ಅಂಕಗಳು 50 ಇದ್ದಾವೆ. ದಯವಿಟ್ಟು ವಿದ್ಯಾರ್ಥಿಗಳು ಅವಸರ ಮಾಡಿಕೊಳ್ಳದೆ ಪ್ರತಿ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಿದೆಯಾದರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ನೀವು ಮೊದಲನೇ ಸ್ಥಾನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಂಡು ನೀವು ವರ್ಷ ಪೂರ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆಗಳಲ್ಲಿ ನೀವು ತರಬೇತಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ನಮ್ಮ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಎಕ್ಸಾಮ್ ಪ್ಯಾಡನ್ನು ಕೊಡಲಾಗ್ತಾ ಇದೆ. ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ಎಕ್ಸಾಮ್ ಪ್ಯಾಡನ್ನು ತರಲಿಕ್ಕೆ ಹೋಗಬೇಡಿ. ಬರೀ ಒಂದು ಬಾಲ್ ಪಾಯಿಂಟನ್ನು ತೆಗೆದುಕೊಂಡು ಬಂದರೆ ಸಾಕು. ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸುವಂಥ ಎಲ್ಲ ಪಾಲಕರಿಗೂ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೀವಿ. ಆದ್ದರಿಂದ ಯಾವುದೇ ಪಾಲಕರು ಈ ಥರ ಬುತ್ತಿ ಅಥವಾ ಹಿಂಗೆ ಕಟ್ಕೊಂಡ್ಬರೆದು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಈ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಒಟ್ಟು 50 ಅಂಕದ ಪ್ರಶ್ನೆಗಳು, ಒಟ್ಟು 50 ಅಂಕಗಳನ್ನು ಕೊಡಲಾಗುವುದು. ಅದರಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಪರೀಕ್ಷೆ ನಡೆದ 1 ಗಂಟೆ ಒಳಗೆ ನಾವು ಫಲಿತಾಂಶವನ್ನು ಪ್ರಕಟಿಸಲಾಗ್ತಾ ಇದೆ. ಈ ಒಂದು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು 1ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನವಾದ ಅಂಕವನ್ನು ಪಡೆದುಕೊಂಡ್ರೆ ಸಮಾನವಾಗಿ ನಿಮಗೆ ಬಹುಮಾನವನ್ನು ವಿತರಿಸಲಾಗುವುದು. ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಎಕ್ಸಾಮ್ ಪ್ಯಾಡನ್ನು ಉಚಿತವಾಗಿ ವಿತರಿಸುವ ಕೆಲಸವನ್ನು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು ಮಾಡ್ತಾ ಇದೆ. ಹಾಗಾದರೆ ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಯುವ ದಿನಾಂಕ ಯಾವುದು? 23/3/2025 ರವಿವಾರದಂದು ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ ಈ ಪರೀಕ್ಷೆ ನಡೆಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದರೆ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಸಿಂಧನೂರಿನಲ್ಲಿ ಈ ಪರೀಕ್ಷೆ ನಡೆಯುವ ಸ್ಥಳ ಯಾವುದು? ಚಾಲೆಂಜ್ ಕೋಚಿಂಗ್ ಕ್ಲಾಸಸ್, ವಿದ್ಯಾನಗರ, ಸಿಂಧನೂರು. ಪ್ರತಿ ಪಾಲಕರು ನೀವು ಬಸ್ಸಿನ ಮುಖಾಂತರ ಬಂದರೆ ಆಟೋ ಸ್ಟ್ಯಾಂಡ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು, ಗಂಗಾನಗರ ಆರ್ ವಿದ್ಯಾನಗರ ತಕ್ಕಿದ್ರೆ ನೀವು ಆಟೋ ಸ್ಟ್ಯಾಂಡಲ್ಲಿ ಬಂದು ಇಳಿಸ್ತಾರೆ. ಬೈಕು, ಕಾರುಗಳ ಮುಖಾಂತರ ಬರ್ತಾ ಇದ್ದರೆ
ನಾವಿಲ್ಲಿ ಸ್ಕ್ಯಾನ್ ಫಾರ್ ಲೊಕೇಶನ್ ಸ್ಕ್ಯಾನನ್ನು ಕೊಟ್ಟಿದ್ದೇವೆ. ಈ ಸ್ಕ್ಯಾನ್ಗಳನ್ನು ನಿಮ್ಮ ಮೇಲೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಒಂದು ರಾಜ್ಯ ಮಟ್ಟದ ಪ್ರವೇಶ ಈ ಒಂದು ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಬೇಕಾಗಿತ್ತು ಅಂದರೆ 9449771212 ಅಂತ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಒಳಕಲ್ದಿನಿ ಸರ್ ನಂಬರ್ದು ಈ ನಂಬರಿಗೆ ಕರೆ ಮಾಡ್ಬೋದು. 9900206243 ಈ ಚಾಲೆಂಜ್ ಕೋಚಿಂಗ್ ಸೆಂಟರ್ನ ಕಾರ್ಯದರ್ಶಿಗಳಾಗಿರುವಂಥ ಮಲ್ಲಿಕಾರ್ಜುನ್ ಸಿದ್ದಡ್ಡಿ ಸರ್ ನಂಬರ್ ಇದೆ. ಈ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳಲು ನೀವು ಕರೆ ಮಾಡ್ಬೋದು. ಈ ಥರ ನಮ್ಮ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ನಡೆಯುವಂಥ ದಿನಾಂಕವು ಇದೇ ತಿಂಗಳು 23/3/2025 ರವಿವಾರ ಬೆಳಗ್ಗೆ 10:30 ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈ ಥರ ನಿಮ್ಮ ಮಕ್ಕಳನ್ನು ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಿ ಬಹುಮಾನ ಗೆಲ್ಲಿರಿ. ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ನಿಮ್ಮ ಮೊಬೈಲ್ದಲ್ಲಿರುವಂಥ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆದರೆ ನಮ್ಮ 20 ವರ್ಷಗಳಿಂದ ಎಕ್ಸ್ಪೀರಿಯನ್ಸ್ ಟೀಚರ್ಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಗಳ ಈ ಪ್ರವೇಶ ಪೂರ್ವ ಪರೀಕ್ಷೆಗಳ ಮಾಡೆಲ್ ಕ್ವಶನ್ಗಳನ್ನು ಪ್ರತಿದಿನ ಉಚಿತವಾದ ಲೈವ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುತ್ತೆ ಬೆಲ್ ಐಕನ್ ಗಂಟೆ ಒತ್ತಿಬಿಟ್ರೆ ಸಾಕು, ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸ್ಗಳು ನಿಮ್ಗೆ ಉಚಿತವಾಗಿ ಸಿಗ್ತವೆ. ಈ ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಪ್ರತಿ ಒಂದು ಜಿಲ್ಲೆಯಿಂದ ಮಕ್ಕಳಿಗೆ ಈ ಪರೀಕ್ಷೆ ಬರಲಿಲ್ಲ ಅವಕಾಶ ಇದೆ. ಇದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಇರುವುದರಿಂದ ಪ್ರತಿ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇವತ್ತು ರಿಜಿಸ್ಟ್ರೇಷನನ್ನು ಮಾಡ್ಕೋತಾ ಇದ್ದಾರೆ. ರಿಜಿಸ್ಟ್ರೇಷನನ್ನು ನೀವು ಕಂಪಲ್ಸರಿ ಮಾಡ್ಕೊಂಡ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಪರೀಕ್ಷೆ ಬರಲಿಲ್ಲ ಅವಕಾಶ ಇರುತ್ತೆ. ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ಅದೇ ಥರ ಪ್ರತಿ ಜಿಲ್ಲೆಯ ಮಕ್ಕಳು ಈ ಒಂದು ಜೀನಿಯಸ್ ಅವಾರ್ಡ್ ಪರೀಕ್ಷೆಗೆ ಭಾಗವಹಿಸಲಿ. ಯಾಕೆಂದರೆ ಈ ಒಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ಪರೀಕ್ಷೆ ಗ್ರಾಮೀಣ ಭಾಗದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ನಾವು ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆಯ ವಾರ ಈ ಒಂದು ಅವಾರ್ಡ್ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಅಂಥ ಮಕ್ಕಳು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಇಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಪ್ರತಿ ಒಂದು ವರ್ಷ ಪೂರ್ಣ ಈ ತರಬೇತಿಯನ್ನು ಪಡೆಯಲಿಕ್ಕೆ ಆ ವಿದ್ಯಾರ್ಥಿ ಸಹಾಯವಾಗುವುದರಿಂದ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಪ್ರತಿ ವರ್ಷವೂ ಈ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಈ ಪರೀಕ್ಷೆ ಭಾಗವಹಿಸಲು ಅವಕಾಶ ಮಾಡಿಕೊಡಿ. ಈ ಪ್ರತಿಯೊಂದು ಈ ವಿಡಿಯೋಗಳನ್ನು ನಿಮ್ಮ ಗ್ರೂಪ್ಗಳಿಗೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಂದನೆಗಳು.